ಸರ್ ಹಲ್ಲೆಲೂಯಾ ಆಮೆನ್. ಈ ದೇವರ ವಾಕ್ಯವನ್ನು ನೋಡಿಕೊಳ್ಳೋದಾಗಿದ್ರೆ ಅದನ್ನ ಅನೇಕ ಶಾಸ್ತ್ರಜ್ಞರು, ದೈವ ವಾಕ್ಯ ಶಾಸ್ತ್ರಜ್ಞರು ಅದನ್ನ ದೇವರ ವಾಕ್ಯವನ್ನು ಅನೇಕ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಕೇಳ್ತಾ ಇದ್ದೀರಾ? ಅದರಲ್ಲಿ ಕೆಲವೊಂದು ಏನಂದ್ರೆ ಪತ್ರಿಕೆಗಳು ಅಂತ ವಿಂಗಡಿಸಿದ್ದಾರೆ. ಪತ್ರಿಕೆಗಳು ಅಂದ್ರೆ ಅಪೊಸ್ತಲನಾದಂಥ ಪೌಲನು ಬರೆದಂತ ಪತ್ರಿಕೆಗಳು. ಜ್ಞಾನದ ಪುಸ್ತಕಗಳು, ಜ್ಞಾನೋಕ್ತಿ ಪುಸ್ತಕ, ಪ್ರಸಂಗಿಗಳ ಪುಸ್ತಕ, ಇದನ್ನ ಜ್ಞಾನದ ಪುಸ್ತಕಗಳು ಅಂತ ಪ್ರತ್ಯೇಕಿಸಿದ್ದಾರೆ. ಭವಿಷ್ಯದ ಪುಸ್ತಕ, ದಾನಿಯೇಲನ ಪುಸ್ತಕ, ಪ್ರಕಟಣೆಯ ಪುಸ್ತಕಗಳನ್ನ ಭವಿಷ್ಯದ ಪುಸ್ತಕ ಅಂತ ವಿಂಗಡಿಸಿದ್ದಾರೆ. ಆದ್ರೆ ನಾನು ಶಾಸ್ತ್ರಜ್ಞನೂ ಅಲ್ಲ, ದೈವ ಶಾಸ್ತ್ರಜ್ಞನ ಕಲಿಸುವಂತ ಥಿಯಾಲಜಿ ಕಾಲೇಜಿಗೆ ಹೋದವನು ಅಲ್ಲ. ನಮಗೆ ಒಂದೇ ಗೊತ್ತು, ದೇವರ ಸನ್ನಿಧಿಯಲ್ಲಿ ಇಡೀ ರಾತ್ರಿ ಬಿದ್ಕೊಂಡಿರೋದು ಅಷ್ಟೇ ಗೊತ್ತು. ನಿದ್ದೆ ಮಾಡೋದಲ್ಲ, ಬಿದ್ಕೊಂಡಿರೋದಂದ್ರೆ ಗೋಳಾಡಿ ಪ್ರಾರ್ಥಿಸೋದಂದೇ ಗೊತ್ತು. ಆದ್ರೆ ಆತನು ಮಾತಾಡುವಾಗ ಜೀವನಗಳು ಬದಲಾಗ್ತದೆ. ಆತನು ಮಾತಾಡುವಾಗ ಯೋಚಿಸುವಂತ ಶೈಲಿ ಬದಲಾಗ್ತದೆ ಅಲ್ವಾ? ನಾನು 3 ರೀತಿಯಲ್ಲಿ ದೇವರ ವಾಕ್ಯ ನಮ್ಮ ಅಧ್ಯಯನಕ್ಕೋಸ್ಕರ ವಿಂಗಡಿಸಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೇ ಭಾಗ ಏನಂತಂದ್ರೆ ದೇವರ ವಾಗ್ದಾನಗಳು. ದೇವರ ವಾಕ್ಯದಿಂದ ಆತನ ವಾಗ್ದಾನಗಳನ್ನು ನೀವು ತೆಗೆದುಬಿಟ್ರೆ ಅದರಲ್ಲಿ ಯಾವ ಶಕ್ತಿನೇ ಉಳಿಯಲ್ಲ. ನಿಜ ತಾನೆ? ನಾವು ಬದುಕಿರೋದೇ ಆತನ ವಾಗ್ದಾನಗಳಿಂದ. ಈಗ ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಅದನ್ನು ಓದಿದ್ರೆ ಬೀಳೋನು ಸಹ ಎದ್ದು ನಿಂತ್ಕೊಂಡು ಮತ್ತೆ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಾಗ್ದಾನಗಳು. ಆಮೇನ್. ನಂಬರ್ 1 ಪ್ರಾಮಿಸಸ್ ಆಫ್ ಗಾಡ್, ದೇವರ ವಾಗ್ದಾನಗಳು. ಎರಡನೇದಾಗಿ ದೇವರ ನಿಯಮಗಳು, ಹಳೆ ಒಡಂಬಡಿಕೆ ನಿಯಮಗಳಲ್ಲ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಯಾರಾದ್ರೂ ಕನ್ನಡದಲ್ಲಿ ಮೈಕ್ ಕೊಡಲ್ಪಟ್ಟಿದ್ರೆ ಬೇಗನೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 18ರಿಂದ 20 ಬೇಗ ಓದ್ಬೇಕು ಕನ್ನಡದಲ್ಲಿ. ಓದಮ್ಮ. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಏನಿದು? ವಾಗ್ದಾನನ? ಆಜ್ಞೆ. ಏನ್ ಹೇಳ್ತಾ ಇದ್ದಾನೆ? ಹೊರಟು ಹೋಗಿ ಎಲ್ಲಾ ದೇಶದವರನ್ನ ಶಿಷ್ಯರನ್ನಾಗಿ ಮಾಡಿರಿ. ಮುಂದೆ ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಏನಿದು? ಆಜ್ಞೆ. ಮುಂದೆ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಕೈಕೊಂಡು ನಡೆಯುವುದಕ್ಕಾಗಿ, ವಿಧೇಯರಾಗುವುದಕ್ಕಾಗಿ ಅವರಿಗೆ ಉಪದೇಶ ಮಾಡಿರಿ, ಅವರಿಗೆ ಕಲಿಸ್ರಿ. ಆಜ್ಞೆ ನಿಜನ? ಮೊದಲನೇದಾಗಿ ದೇವರ ವಾಗ್ದಾನ ಯಾವುದು? ಸಾವಿರಾರು ದೇವರ ವಾಗ್ದಾನಗಳು. ಯೆರೆಮೀಯ 29:11 ಏನ್ ನೋಡ್ತೀವಿ? ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆ ಅಲ್ಲ. ಅವು ನಿಮಗೆ ಆಕ್ಸಿಡೆಂಟ್ ಕೊಡೋ ಯೋಚನೆಗಳಲ್ಲ. ಅವು ನಿಮಗೆ ರೋಗವನ್ನ ಕೊಡುವಂತ ಯೋಚನೆಗಳಲ್ಲ. ಹಿತದ ಯೋಚನೆಗಳು. ಮುಂದೆ ಹಿತದ ಯೋಚನೆಗಳೇ. ಹಿತ ಅಂದ್ರೆ ಗೊತ್ತು ತಾನೆ? ಹಿತದ ಆಲೋಚನೆಗಳು. ಮೊದಲು ದೇವರ ವಾಗ್ದಾನ. ಯಾರಾದ್ರೂ ಹೇಳಿ ದೇವರ ವಾಗ್ದಾನ. ನಂಬರ್ 1. ನಂಬರ್ 2 ದೇವರ ಆಜ್ಞೆ. ಮೂರನೇದಾಗಿ ಬೋಧನೆಗಳು, ತತ್ವಗಳು, ಸರಿಯಾದ ತತ್ವಗಳು. ಎಂತ ತತ್ವ? ದೀಕ್ಷಾಸ್ನಾನದ ತತ್ವ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ನನ್ನ ಹೆಸರಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರನ್ನ ದೀಕ್ಷಾಸ್ನಾನ ಇದು ತತ್ವ. ಇದನ್ನ ಬೋಧಿಸ್ತೀವಿ, ಇದಕ್ಕೆ ವಿಧೇಯರಾಗ್ತೀವಿ, ಅದನ್ನ ಅಭ್ಯಾಸ ಮಾಡ್ತೀವಿ. ಆದ್ರೆ ಯಾರೊಬ್ರು ಬರ್ತಾರೆ, ಇಲ್ಲ ಬರೀ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ಬೇಕು. ಕೇಳ್ತಾ ಇದ್ದೀರಾ? ಇದು ಹೆಂಗಂದ್ರೆ 3 ಕಾಳಿನ ಶೇಂಗಾ ನೋಡಿದ್ರ, 3 ಕಾಳಿನ ಶೇಂಗಾ ಎಲ್ಲರಿಗೂ ಪ್ರೀತಿ. ಯಾರಾದ್ರೂ ಅದನ್ನು ಸುಲ್ಬಿಟ್ಟು ಒಂದು ತಿಂದು 2 ಚಲ್ತೀರಾ? ಒಂದಾದ್ರೂ ಬಿಟ್ಟಿರ? ಬೇರೆದವ್ರು ಕೇಳಿದ್ರೆ ನಿನ್ನ ಸುಲ್ಕೋ. ಹಂಗೆ ದೇವರ ವಾಗ್ದಾನದಲ್ಲಿ ನುರಿತವನು ದೇವರ ವಾಗ್ದಾನವನ್ನ ಕರಗತ
ಮಾಡಿಕೊಂಡವನು, ದೇವರ ವಾಗ್ದಾನದಲ್ಲಿ ಚೆನ್ನಾಗಿ ಬಡಿಸ್ಕೊಂಡು ಊಟ ಮಾಡಿದವನು, ಜೀವನದಲ್ಲಿ ಎಂಥ ಸವಾಲು ಬಂದ್ರೂ ಸಹ ಆ ವಾಗ್ದಾನವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ದೇವರು ನನ್ನ ಕೈ ಬಿಡಲ್ಲ ಅಂತ ಎಲ್ಲಾ ಸವಾಲುಗಳನ್ನ ಜಯಿಸ್ತಾನೆ. ಅಬ್ರಹಾಮನು 100 ವರ್ಷ ಡಾಕ್ಟರ್ ಹುಚ್ಚ ಮನೆಗೆ ಹೋಗೋ ಯಾವ ದೇವರು ಹೇಳಿದ್ ನಿನಗೆ ಮಕ್ಕಳಾಗ್ತಾರಂತ 100 ವರ್ಷ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ವಾಗ್ದಾನ ಸತ್ತದ್ದನ್ನ ಪುನರುಜ್ಜೀವನಗೊಳಿಸ್ತದೆ. ದೇವರ ವಾಗ್ದಾನ ಸತ್ತಿರೋದನ್ನ, ಸೂಯಿಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗೋರನ್ನ ಹೊಸ ಚೈತನ್ಯ ಕೊಟ್ಟು ಹೊಸ ವ್ಯಕ್ತಿಯನ್ನಾಗಿ ಮಾಡಿ ಮೇಲಕ್ಕೆ ತರ್ತದೆ. ದೇವರ ವಾಕ್ಯದಲ್ಲಿ ಬಲ ಇದೆ. ಆ ಬಲವನ್ನು ಇವತ್ತು ನಿಮಗೆ ತೋರಿಸ್ತೀನಿ. ನೀವು ಸಿದ್ಧರಾಗಿದ್ದೀರಾ? ಆರ್ ಯು ರೆಡಿ? ಆಮೇನ್, ಆಮೇನ್. ಇಬ್ರಿಯ ಬರೆದ ಪತ್ರಿಕೆ ಹೇಳ್ತದೆ, ಸಾರಯಳಿಗೆ ಕೇಳಿ ಕೇಳಿ ಕೇಳಿ, ಸಾರಯಳಿಗೆ ಸ್ತ್ರೀ ಸ್ವಭಾವದ ಪ್ರಕಾರ ಗರ್ಭ ಧರಿಸುವ ಯಾವುದೇ ಲಕ್ಷಣಗಳು ಇರಲಿಲ್ಲ, ಯಾವುದೇ ಲಕ್ಷಣ ಇರಲಿಲ್ಲ. ಆದರೆ ದೇವರ ವಾಗ್ದಾನ, ನಿನ್ನ ಜೀವಿತದಲ್ಲಿ ದೇವರ ವಾಗ್ದಾನ ಬೇಕು. ದೇವರ ವಾಗ್ದಾನಗಳನ್ನ ಪುಟ ಪುಟವಾಗಿ ಒಂದೊಂದು ವರ್ಸ್ ಬೈ ವರ್ಸ್, ವಚನಗಳನ್ನಾಗಿ ಶೇಖರಿಸ್ಕೊಳ್ಬೇಕು. ಯಾಕಂದ್ರೆ ನಿರೀಕ್ಷೆ ಇಲ್ಲದೆ ಇರುವಾಗ ನಿನ್ನನ್ನ ನಿರೀಕ್ಷೆ ಕೊಟ್ಟು ಬಲಪಡಿಸಿ ಎದ್ದು ನಿಂತು ನಿನ್ನ ಗುರಿಯನ್ನ ಮುಟ್ಟುವಂತೆ ಮಾಡೋದು ದೇವರ ವಾಗ್ದಾನ. ಆಮೇನ್. ಅದು ಬರೀ ನಿನ್ನ ಮನೋಭಾವನೆಯಲ್ಲಿ ನಿನಗೆ ಮೋಟಿವೇಶನ್ ಮಾತ್ರ ಕೊಡಲ್ಲ, ಸಾರಳಿಗೆ ಗರ್ಭ ಧರಿಸುವ ಬಲವನ್ನ ವಾಗ್ದಾನ ತಂತು. ಯಾವುದು ನಿನ್ನ ಜೀವಿತದಲ್ಲಿ ಆಗೋದಿಲ್ಲ ಅಂತ ಹೇಳ್ತದೋ ಅದನ್ನ ಸಾಧ್ಯ ಮಾಡುವಂತ ಶಕ್ತಿ ದೇವರ ವಾಗ್ದಾನದ ವಾಕ್ಯದಲ್ಲಿದೆ. ದೇವರ ವಾಗ್ದಾನದ ವಾಕ್ಯದಲ್ಲಿದೆ. ಎರಡನೇದೇನು? ನಂಬರ್ 2, ದೇವರ ಆಜ್ಞೆ ನಿನ್ನನ್ನ ನೀತಿವಂತನಾಗಿ ಮಾಡಿ ಜನರ ದೃಷ್ಟಿಯಲ್ಲಿಯೂ ದೇವರ ದೃಷ್ಟಿಯಲ್ಲಿಯೂ ದೇವರ ಸನ್ನಿಧಿಯಲ್ಲಿ ಯೋಗ್ಯನಾದವನಾಗಿ ನಿಂತುಕೊಳ್ಳುವಂತೆ ಮಾಡ್ತದೆ. ದೇವರ ಆಜ್ಞೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ಆಮೇನ್. ನೀನು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡಿರುವಾಗ ಯೇಸು ಸ್ವಾಮಿ ಹೇಳಿದ, ನಿನಗೆ ನಿನ್ನ ಸ್ನೇಹಿತನ ಜೊತೆಗೆ ಸಮಾಧಾನ ಇಲ್ಲ ಅನ್ನೋದು ಜ್ಞಾಪಕ ಆದ್ರೆ ನಿನ್ನ ಯಜ್ಞವನ್ನು ಅಲ್ಲೇ ಬಿಡು. ಯಾಕೆ? ನಾನು ಅದನ್ನ ತಿರುಗಿನೂ ನೋಡಲ್ಲ. ಮೊದಲು ನಿನ್ನ ಕಾಣಿಕೆಯನ್ನ, ನಿನ್ನ ಆರಾಧನೆಯನ್ನ, ನಿನ್ನ ಕೆತ್ತಿದ ಕರಗಳನ್ನ, ನಿನ್ನ ಮೊಣಕಾಲೂರುವುದನ್ನ ಆ ಎಲ್ಲವನ್ನ ಅಲ್ಲೇ ಬಿಟ್ಟು ಹಿಂದುಗಡೆ ಹೋಗಿ ನಿನ್ನ ಸ್ನೇಹಿತನ ಜೊತೆಗೆ, ನಿನ್ನ ಸಹೋದರನ ಜೊತೆಗೆ ಒಂದಾಗ. ಈಗ ನೋಡ್ರಿ, ಆಮೇಲೆ ಕಡಿಮೆ ಆಯ್ತು ನೋಡ್ರಿ. ಪ್ರಾಮಿಸ್ ಇದ್ದಾಗ ಚೇರ್ ಮೇಲೆ ನಿಂತ್ಕೊಂಡು ಆಮೇಲೆ ನಿಯಮ ಅಂದ್ರೆ ವಿಧೇಯತೆ ಅಂದಾಗ ನಿಮಗೇನು ಗೊತ್ತ್ರಿ ಅವ್ರು ಏನು ಮಾಡ್ಯಾರ, ಕ್ಷಮಸ್ ಅಂತ ಹೇಳ್ತಾರೆ. ನಿಮಗೇನು ಗೊತ್ತಾಯ್ತು? ನಿಮ್ಮ ಜೋಡಿ ಆಗಿದ್ರೆ ಗೊತ್ತಾಗ್ತಿತ್ತು. ಅದಕ್ಕೆ ಬೆಳಗ್ಗೆ ಹೇಳ್ತಾ ಇದ್ದೆ, 40ಕ್ಕೆ ಹಂಗೆ ಬಂದು ಮುಟ್ಲಿಲ್ಲ, ಎಲ್ಲ ಅನುಭವಿಸ್ಕೊಂಡು ಬಂದು 40ಕ್ಕೆ ಮುಟ್ಟಿದ್ದೆ. ಕೇಳ್ತಾ ಇದ್ದೀರಾ? ದೇವರಿಗೆ ವಿಧೇಯರಾಗುವಾಗ, ಆತನ ಆಜ್ಞೆಗಳಿಗೆ ವಿಧೇಯರಾಗುವಾಗ ಅದರ ಬಲವನ್ನು ತೋರಿಸ್ತೀನಿ, ಒಂದೊಂದು ಹೆಜ್ಜೆಯಾಗಿ ತೋರಿಸ್ತೇನೆ. ಎಷ್ಟು ಬಲ ಅಂದ್ರೆ ಆ ವಿಧೇಯತ್ವ ಗತಿಹೀನನನ್ನ, ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಾಗ ಗತಿಹೀನನನ್ನ ಅತಿ ಉನ್ನತ ಪುರುಷನನ್ನಾಗಿ ಅದು ಮಾಡ್ತದೆ. ಮೂರನೇದಾಗಿ ಸರಿಯಾದ ಬೋಧನೆಯಲ್ಲಿ ನೆಲೆಗೊಳ್ಳೋದು. ಸರಿಯಾದ ಬೋಧನೆಯಲ್ಲಿ ನೆಲೆಗೊಳ್ಳದೆ ಹೋದ್ರೆ ದೇವರ ಆಶೀರ್ವಾದಗಳಿಗೆ ನಾವು ಒಳಗಾಗಲ್ಲ. ದೇವರ ಆಶೀರ್ವಾದಗಳಲ್ಲಿ ನಡಿಲಿಕ್ಕೆ ನಮಗಾಗಲ್ಲ. ಆಮೇನ್. ನೀನು ಸರಿಯಾದ ಉತ್ತಮವಾದ ಆಶೀರ್ವಾದದಲ್ಲಿ ನಡಿಬೇಕಂದ್ರೆ ಬರೀ ಆತನ ವಾಗ್ದಾನಗಳನ್ನ ಜಪ ಮಾಡಿದ್ರೆ ಆಗಲ್ಲ. ಆತನ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಸರಿಯಾದ ತತ್ವಗಳಲ್ಲಿ ನೆಲೆಗೊಳ್ಬೇಕು. ತಪ್ಪು ಬೋಧನೆಗಳಿಗೆ ಕಿವಿಗೊಡಬಾರ್ದು. ಯಾಕೆ ನೋಡಿ, ಈಗ ದೇವರ ಯಾಕೆ ಅಷ್ಟು ಅವಶ್ಯ ಇದು? ಇದೆಲ್ಲನೂ ದೇವರ ವಾಕ್ಯ ತಾನೆ. ನಂಬರ್ 1 ಅದು ದೇವರ ವಾಕ್ಯ ತಾನೆ. ನಂಬರ್ 2 ದೇವರ ವಾಕ್ಯ ತಾನೆ. ನಂಬರ್ 3 ಅದು ವಾಗ್ದಾನ ಆಗಿರ್ಲಿ, ಬೋಧನೆ ಆಗಿರ್ಲಿ,
ಅದು ನಿಯಮ ಆಗಿರ್ಲಿ, ವಾಗ್ದಾನ ಆಗಿರ್ಲಿ, ದೇವರ ವಾಕ್ಯದಲ್ಲಿ ಎಷ್ಟು ಬಲ ಅಂದ್ರೆ ಅದು ಕಾರ್ಯ ಮಾಡಿಯೇ ಮಾಡುತ್ತೆ, ಮಾಡಿಯೇ ಮಾಡುತ್ತೆ. ನೋಡ್ಕೊಳ್ಳೋಣ ಕೀರ್ತನೆ ಅದರ 119ನೇ ಅಧ್ಯಾಯದ 11ನೇ ವಚನ ನೋಡಿ ಏನು ಹೇಳ್ತದೆ. ಕೀರ್ತನೆ ಪುಸ್ತಕ ಅದರ 119ನೇ ಅಧ್ಯಾಯದ 11ನೇ ವಚನ. ನಿನಗೆ ವಿರೋಧವಾಗಿ ಪಾಪ ಮಾಡ. ದೇವರೇ, ಇಲ್ಲಿ ಅರಸನಾದಂತ ಯಾರು ಹೇಳ್ತಾ ಇದ್ದಾರೆ ಕೇಳಿ. ಒಂದ್ ಯಾವ್ದೋ ಗವರ್ಮೆಂಟ್ ಆಫೀಸಿನ ಪ್ಯೂನ್ ನನ್ನ ಹೇಳ್ತಾ ಇಲ್ಲ ರೀ. ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಅಥವಾ ಯಾವ್ದೋ ಒಂದು ಸಣ್ಣ ಚಿಕ್ಕ ಕೆಲಸ ಮಾಡುವಂತವನು, ಯಾರೋ ಒಂದ್ ಕಡೆ ಲಕ್ಷ್ಯ ಕೊಡದೇ ಇರೋಂಥ ವ್ಯಕ್ತಿ ಇದನ್ನ ಹೇಳ್ತಾ ಇಲ್ಲ. ಇದನ್ನ ಯಾರು ಹೇಳ್ತಾ ಇದ್ದಾನೆ ಕೇಳಿ. ಯಾರು ಹೇಳ್ತಾ ಇದ್ದಾರೆ? ಎಂತ ದಾವೀದನವನು? ಬೆಳಿಗ್ಗೆ ಎದ್ರೆ ಬಂಗಾರದ ಲೋಟದಲ್ಲಿ ನೀರು ಕುಡಿಯೋನು, ಬೆಳಗಿನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋನು. ಯಾರು ಹೇಳಿದ್ದಿದನ್ನ? ಇದನ್ನ ಸುಮ್ಮನೆ ಯಾರೋ ಕೈಗೆ ಕೆಲಸಕ್ಕೆ ಬಾರದವರು, ಒಂದು 4 ಅಕ್ಷರ ಓದಿದವರು, ತಮ್ಮನ್ನೇ ದೊಡ್ಡವರು ಅಂತ ತಿಳ್ಕೊಂಡವ್ರು ಹೇಳಿದ ಮಾತಿದಲ್ಲ. ಈ ಮಾತು ಯಾರು ಹೇಳಿದ್ರಂದ್ರೆ ಎದ್ರೆ ಬಂಗಾರದ ತಟ್ಟೆಯಲ್ಲಿ ತಿನ್ನೋನು. ಯಾರು ಹೇಳಿದ್ರು ಅಂತಂದ್ರೆ ಆತನ ಎದ್ರೆ ಇಡೀ ದೇಶ ಎದ್ದು ನಿಂತ್ಕೊಳ್ತದೆ. ಏನಾಯ್ತಂತ? ಯಾರು ಇದನ್ನ ಹೇಳಿದವನು ಯಾವನಂದ್ರೆ ಆತನ ಮೂಲಕ ಒಡೆದು ಹೋದಂತ ಇಸ್ರಾಯೇಲ್ ದೇಶವನ್ನೆಲ್ಲ ದೇವರು ಒಟ್ಟಿಗೆ ಕೂಡಿಸಿದಂತ ವ್ಯಕ್ತಿ ಈತನು. ಇದನ್ನು ಯಾರು ಹೇಳಿದ್ರಂದ್ರೆ ಅವನನ್ನು ನೋಡಿ ಪರಲೋಕದ ದೇವರು ಹೇಳಿದ್ನಂತೆ, ಇವನು ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯ ಅಂತ ವ್ಯಕ್ತಿ ಮಾತನ್ನ ಹೇಳಿದ. ನನ್ನ ಮೇಲೆ ಅದರಲ್ಲಿ ಏನೋ ರಹಸ್ಯ ಇದೆ, ಅದರಲ್ಲಿ ಏನೋ ಬಲ ಇದೆ. ಅವನೇನು ಹೇಳ್ತಾ ಇದ್ದಾನೆ? ದೇವರೇ, ಓದಮ್ಮ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ಎಲ್ಲ ನೋಡಿ, ನಿನ್ನ ನುಡಿಗಳನ್ನ, ಮೊಬೈಲ್ ಅನ್ನಲ್ಲ, ವಾಟ್ಸ್ಆಪ್ ಅನ್ನಲ್ಲ, ಫೇಸ್ಬುಕ್ ಅನ್ನಲ್ಲ, ಫೋಟೋ ಅಲ್ಲ, ಡೈಲಾಗ್ಗಳನ್ನಲ್ಲ, ಯೆಹೋವನ ನುಡಿಗಳನ್ನ, ನಿನ್ನ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಹಲ್ಲೆಲೂಯ. ನಾನು ಹೇಳ್ತೀನಿ, ದೇವರು ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿದ್ದು ಅವನ ಬದನೆಕಾಯಿ ತಿನ್ಲಿಕ್ಕಲ್ಲ, ಆತನ ಒಳಗಡೆ ಇರುವಂತ ಆ ವಾಕ್ಯಕ್ಕೆ ಆ ಪ್ಲೇಟ್. ನಿನ್ನೊಳಗಡೆ ಆ ವಾಕ್ಯ ಅಡಕವಾಗಿರೋದಾಗಿದ್ರೆ ಗೆಟ್ ರೆಡಿ ಫಾರ್ ದ ಗೋಲ್ಡನ್ ಪ್ಲೇಟ್. ನಿನ್ನ ವಿರುದ್ಧ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನ, ಏನಾಯ್ತು ಅವನಿಗೆ? ವಾಕ್ಯವನ್ನ ಹೃದಯದಲ್ಲಿ ಇಟ್ಕೊಂಡವನು ಕುರುಬನಾದವನು ಅರಸಾದ. ಈ ವಾಕ್ಯಕ್ಕೆ ಎಷ್ಟು ಬಲ ಅಂದ್ರೆ, ದೇವರ ವಿರುದ್ಧವಾಗಿ ನಾನು ಪಾಪ ಮಾಡಬಾರ್ದಲ್ಲ ಅಂತ ಎಚ್ಚರಿಕೆಯಿಂದ ಆ ವಾಕ್ಯವನ್ನ ನನ್ನ ಹೃದಯದಲ್ಲಿ ಹಿಡಿದಿಟ್ಕೊಳ್ಳೋದಾಗಿದ್ರೆ, ಕುರುಬನು ಅಡವಿಯಲ್ಲಿ ಅವನ ತಂದೆ ಅವನನ್ನು ನೆನಪು ಹಾರಿದ್ರು ಸಹ ಯಾವನ ವಾಕ್ಯವನ್ನ ಆತನು ತನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾನೋ ಅವನು ಅವನನ್ನು ಅಡವಿಯಿಂದ ತೆಗೆದು ಅರಸನನ್ನಾಗಿ ಮಾಡುವಂತ ಕ್ಷಮತೆ ಉಳ್ಳಂತ ದೇವರಾಗಿದ್ದಾರೆ. ಯಾಕೆ ವಿಧೇಯರಾಗಬೇಕು? ಕೃಪೆಯ ಸಮಾಚಾರಗಳು ಎಲ್ಲ ಕಡೆ ಕೃಪೆ ಕೃಪೆ ಕೃಪೆ, ಕುಡಿ ತಿನ್ನು, ಕೃಪೆಯಲ್ಲಿದ್ಯಾ ಅಯ್ಯ, ಅದಕ್ಕೆ ಸಾಯ್ತಾ ಇದೀಯಾ. ಆದ್ರೆ ದೇವರ ನೋಡಿ, ದೇವ್ರ ಕಣ್ಣೀರ್ ಜೀವನ ಕೊಟ್ಟಿಲ್ಲ ನಮಗೆ. ದೇವ್ರ ಕಣ್ಣೀರ್ ಜೀವನ ಕೊಟ್ಟಿದ್ದಾನ? ಎದೆ ಬಡ್ಕೊಂಡು ಅಳೋ ಜೀವನ ಕೊಟ್ಟಿದ್ದಾನ? ದೇವರು ನಮ್ಮನ್ನು ಕರೆದಿರೋದು ಸಮಾಧಾನ, ಆಶೀರ್ವಾದ, ಸಂತೋಷದ ಜೀವಿತಕ್ಕಾಗಿ. ಅದು ಯಾವಾಗ ಸಿಗ್ತದೆ? ಆತನ ವಾಕ್ಯವನ್ನ ನಮ್ಮ ಹೃದಯದಲ್ಲಿ. ದಾವೀದನನ್ನ ಅಡವಿಯಿಂದ ಎತ್ತಿ ತಂದದ್ದು ದೇವರ ವಾಕ್ಯ. ಅದು ನಿಯಮನೇ ಆಗಿರಲಿ, ವಾಗ್ದಾನವೇ ಆಗಿರಲಿ, ಬೋಧನೆ ಆಗಿರಲಿ, ಅದು ದೇವರ ವಾಕ್ಯ ಆಗಿರೋದಾಗಿದ್ರೆ ಅದನ್ನು ಹೃದಯದಲ್ಲಿ ಹಾಕೋ, ಅದಕ್ಕೆ ತಕ್ಕಂತೆ ನಡೆ. ಎಷ್ಟು ಜನರಿಗೆ ಆಶೀರ್ವಾದ. ದೇವರ ವಾಕ್ಯ ಬಿಡಬೇಡ. ನಿನ್ನ ಕೆಲಸದಲ್ಲಿ ಏಳಿಗೆ ಆಗ್ತಾ ಇಲ್ವಾ? ಅದು ನಿನ್ನ ಕಂಪನಿ ಪ್ರಾಬ್ಲಮ್ ಅಲ್ಲ, ನಿನ್ನ ಕಂಪನಿ ಪ್ರಾಬ್ಲಮ್ ಅದು. ಯಾಕೆ? ದೇವರ ವಾಕ್ಯ ಒಳಗಡೆ ಬಂದ್ರಿ ನೋಡಿ. ಹೊರಗಡೆ ಬಿಸಿಲು ಬಿದ್ದರೆ ಇಲ್ಲಿ ಬೆವರು ಬರಲೇಬೇಕು ತಾನೆ. ದೇವರ ವಾಕ್ಯ ಒಳಗಡೆ ಬಂದ್ರೆ ಅದು ಫಲ ಕೊಡ್ಲೇಬೇಕು, ಗ್ಯಾರಂಟಿ. ಫಲ ಕಾಣ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಒಳಗೆ ತಗೊಂಡು ಬಹುಶಃ ಒಳಗಡೆ ತೆಗೆದುಕೊಂಡಿಲ್ಲ. ಕೇಳ್ತಾ ಇದ್ರೆ ಅಂದ್ಕೊಳ್ತೀನಿ. ದಾವೀದನು ಹೇಳ್ತಾ ಇದ್ದಾನೆ, ನಿನ್ನ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನ, ನಿನ್ನ ಮಾತನ್ನ, ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅದು ಅವನಿಗೆ ಹೆಂಗೆ ಫಲ ಕೊಡ್ತು ನೋಡು. ಒಬ್ಬನೂ ವೈರಿ ಅವನಿಗೆ ನಿಂತ್ಕೊಳ್ಳಿಲ್ಲ. ಎದಕ್ಕೆ ವಿಧೇಯನಾಗಬೇಕು ಗೊತ್ತಾ?
ದೇವ್ರ ಕ್ಷಮಿಸಂದ್ರೆ ಹೆಂಗ್ರಿ ಕ್ಷಮಿಸೋದು ಅಂತ ಕೇಳಬಾರ್ದು. ಎದಕ್ಕೆ ಗೊತ್ತಾ? ಸುಮ್ಮನೆ ಕ್ಷಮಿಸ್ಬೇಕು. ಯಾಕೆ ಗೊತ್ತಾ? ಅವನು ಹೇಳಿದಾನೆ ಅಂದಮೇಲೆ ಅದಕ್ಕೊಂದು ಕಾರಣ ಇದೆ. ಅವನು ಹೇಳಿದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇದೆ. ಅದು ಆಶೀರ್ವಾದದ ಕಾರಣ. ಏಕೆ ಯಾಕಂದ್ರೆ ಅವನೇನು ಹೇಳ್ತಾ ಇದ್ದಾನೆ, ಅಯ್ಯ ನಿನ್ನನ್ನು ನೋಡುವಾಗೆಲ್ಲ ನನಗೆ ನಿನ್ನ ಪರವಾಗಿ ಇರುವಂಥ ವಿಚಾರಗಳನ್ನು ಬಲ್ಲೆ. ಅವು ಹಿತದ ವಿಚಾರಗಳು. ಆ ವಿಚಾರಗಳನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸಬೇಕಂದ್ರೆ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿರ್ಬೇಕು. ಸರಿಯಾದ ಸಮಯ, ಎಲ್ಲ ಸಮಯ. ಸರಿಯಾದ ಸ್ಥಳ, ದೇವರ ವಾಕ್ಯವನ್ನು ಇಟ್ಕೊಂಡಿರುವಂಥ ಜೀವಿತ. ಅದೆರಡಿದ್ರೆ ದೇವ್ರ ಮೇಲೆ ತಾನೆ. ದಾವೀದನು ಆ ವಾಕ್ಯವನ್ನ ಹೃದಯದಲ್ಲಿ ಇಟ್ಕೊಂಡ್ರೆ ಆತನ ಕರಿಯರೇ ಎಸ್ಟಾಬ್ಲಿಷ್ ಆಗ್ಬಿಡ್ತು. ಹಿ ಮೇಡ್ ಇಸ್ ಕರಿಯರ್. ಇನ್ನೊಬ್ಬಿದ್ದ, ಓದ್ತೀರಾ? ಮೊದಲನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ, 36ನೇ ವಚನ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಇಲ್ಲಿ ಎಲಿಯನು ಏನ್ ಮಾಡಿದಾನೆ? ಯಜ್ಞವೇದಿ ಕಟ್ಟಿದಾನೆ. ಇವನ್ ಕಾನ್ಫಿಡೆನ್ಸ್ ನೋಡಿ. ನೀನು ದೇವ್ರ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ಕಾನ್ಫಿಡೆನ್ಸ್ ಹೆಂಗಿರ್ತದೆ ನೋಡಿ. ಬಾಳನ ಪೂಜಾರಿಗಳಿಗೆ ಚಾಲೆಂಜ್ ಹಾಕಿದ್ದಾನೆ. ಆಮೇಲೆ ದೇವ್ರ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ ನೀನು ನಿನ್ನ ಚಾಲೆಂಜ್ಗಳನ್ನು ಗೆದ್ದೋದಲ್ಲ, ನೀನು ಒಳ್ಳೆ ಸವಾಲಾಗ್ತೀಯ. ಅಯ್ಯ ನಿನಗೆ ಗೊತ್ತಿಲ್ಲ ನನ್ನ ಬಾಸ್ ಯಾರಂತ. ಹಲ್ಲೆಲೂಯಾ. ಅವ್ರಿಗೆ ಸವಾಲು ಆಗ್ತಾ ಇದ್ದಾನೆ ಅವನು. ಅವ್ರು ಎಷ್ಟು ಜನ? 400 ಜನ. ಇವನೆಷ್ಟು? 2000 ಜನ ಇದ್ದಾರೆ. ಹೊರಗಡೆ ನಿಂತ್ಕೊಳ್ಳೋರು ಒಬ್ರು ತಯಾರಿಲ್ಲ. ಎಲ್ಲರೂ ಗವಿಯೊಳಗೆ ಅಡ್ಕೊಂಡಿದ್ದಾರೆ. ಇವನು ಗೊತ್ತೂ ಇಲ್ಲ ಇದಾರಂತ. ಆದ್ರೆ ನಿಂತವನು ಇವನು ಒಬ್ಬನೇ. ನೀನು ನಿಲ್ಲಲಿಕ್ಕೆ ನಿನಗೆ ಕಾನ್ಫಿಡೆನ್ಸ್ ಕೊಡೋದು ಕ್ಯಾಶ್ ಅಲ್ಲ, ಅಂತಸ್ತಲ್ಲ, ಆಸ್ತಿ ಅಲ್ಲ. ಇವತ್ತು ಕೇಲಿಗೆ ಹೋಗಿ ಎಷ್ಟೋ ಆಸ್ತಿ ಇದೆ ಅವ್ರ ಹತ್ರ. ಒಂದು ಕ್ಯಾನ್ಸರ್ ಬಂದಿರೋದ್ರಿಂದ ಗೋಳಾಡ್ತಾ ಇದ್ದಾರೆ, ಕಾನ್ಫಿಡೆನ್ಸೇ ಇಲ್ಲ. ಅದೇ ಕೇಲಿಗೆ ನಾವು ಹೋಗ್ತೀವಿ ಯಾವಾಗಾದ್ರೂ ಒಮ್ಮೆ, ಏನೋ ಸ್ವಲ್ಪ ಆಗಿ. ಅವರು ಕೇಳ್ತಾರೆ, ಏನಾಯ್ತು? ಕೇಳಲಿಕ್ಕೆ ಹೋಗ್ಬೇಡ, 2 ದಿನಕ್ಕೋಸ್ಕರ ಬಂದಿರೋದು. ನನ್ನ ದೇವರು ಸುಮ್ಮನೆ ನಂಬಿಕೆ ಪರೀಕ್ಷೆ ಮಾಡ್ಲಿಕ್ಕೆ ಕಳಿಸಿ, ಸುಮ್ಮನೆ ಹಂಗೆ ಇದು ಟೆಸ್ಟ್ ಇದು ನಮಗೆ. ಅವರಿಗೆ ಮರಣ, ನಮಗೆ ಪರೀಕ್ಷೆ ಅಷ್ಟೇ ಅಲ್ವಾ? ಕೇಳ್ತಾ ಇದ್ದೀರಾ? ದೇವರ ವಾಕ್ಯದ ಕಾನ್ಫಿಡೆನ್ಸ್ ಎಷ್ಟಂದ್ರೆ ಅದನ್ನ ಬೆಳೆಸ್ಕೊಂಡ್ರೆ ನಿಮಗೆ ಜಯ ನಿಶ್ಚಯ. ಸುಮ್ಮನೆ ಇದನ್ನ ಪಿಲ್ಲೋ ಬುಡಕ್ಕೆ ಇಟ್ಕೊಂಡು ಮಕ್ಕೋಬೇಡ್ರಿ, ಕೆಟ್ಟ ಕನಸು ಬರಲ್ಲ ಅಂತ. ದೇವರ ವಾಕ್ಯ ದಿಂಬಿನ ಕೆಳಗಡೆ ಅಲ್ಲ, ಹೃದಯದ ಒಳಗಡೆ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ಏನ್ ಮಾಡಿದಾನೆ? ಇವನು ಯಜ್ಞವನ್ನು ಕೊಯ್ದಿದ್ದಾನೆ. ನೀರು ಎಷ್ಟು ಹಾಕಿದಾನೆ ಅಂದ್ರೆ, ಮನುಷ್ಯ ಅದಕ್ಕೆ ಬೆಂಕಿ ಹಚ್ಚಬೇಕಂದ್ರೆ ಅವನು 1 ವಾರ ಕಷ್ಟಪಟ್ಟರು ಬೆಂಕಿ ಹತ್ತಲ್ಲ, ಅಷ್ಟು ನೀರು ಹಾಕಿದಾನೆ ಅದ್ರ ಮೇಲೆ. ಅವನು ಕಾನ್ಫಿಡೆನ್ಸ್ ನೋಡಿ. ದೇವ್ರ ವಾಕ್ಯ ನೀನಲ್ಲಿ ನೆಲೆಗೊಂಡಿದ್ರೆ ಹೆಂಗಿರ್ತಿ ಗೊತ್ತಾ? ಅವ್ರು ಹೇಳ್ತಾರೆ, ಏನಮ್ಮೋ ಎಲ್ಲ ಹೋಗ್ತಾ ಇದೆ, ಸುಮ್ಮನೆ ಇದೆಯಲ್ಲ. ನೀನು ಅವ್ರಿಗೆ ಹೇಳ್ತೀಯ, ನಿಂಗೆ ಗೊತ್ತಿಲ್ಲ, ಸುಮ್ಮನಿರು, ಹೋಗೋದು 4 ಆಣೆ, ಬರೋದು 12 ಆಣೆ. ನೀರಿನ ಮೇಲೆ ನೀರು ಹಾಕ್ತಾ ಇದ್ದಾನೆ. ಎಲ್ಲಿ ಕಾನ್ಫಿಡೆನ್ಸ್ ಇವನಿಗೆ? ಯಾವ ಕಾನ್ಫಿಡೆನ್ಸ್? ನೋಡೋಣ ಯಾವ ಕಾನ್ಫಿಡೆನ್ಸ್ ಅಂತ ಮುಂದೆ. ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ಕೇಳಿ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿದ್ದಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆ ಎಂಬುದನ್ನು. ಇದನ್ನೆಲ್ಲ ಈಗ ನೋಡಿ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಏನಂತ? ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ. ಏನಂತೆ? ನಿನ್ನ ಅಪ್ಪಣೆ ಅಂದ್ರೆ ನಿನ್ನ ವಾಕ್ಯ, ನಿನ್ನು ಹೇಳಿದ ಮೇರೆಗೆ ನಾನು ಮಾಡಿದ್ದೇನೆ ಅಂತ ತೋರಿಸ್ಲಿಕ್ಕೆ ನೀನು ಬೆಂಕಿಯನ್ನು ಕಳಿಸಿ ಉತ್ತರಿಸು ಅಂತ ಪ್ರಾರ್ಥಿಸ್ತಾ ಇದ್ದಾನೆ. ಹಲೋ, ನೀನು ಏನೇ ಮಾಡು, ದೇವರ ಅಪ್ಪಣೆ ಮೇರೆಗೆ ಮಾಡಿದ ಪರಲೋಕದಿಂದ ಬೆಂಕಿ ಬಂದು ಅದಕ್ಕೆ ಮೊಹರ್ ಹಾಕಿ ಈತನು ನನ್ನ ದಾಸನು ಎಂಬುದನ್ನು ಪುರಾವೆ ಸಹಿತ ತೋರಿಸ್ತದೆ. ಆದರೆ ದೇವರ ಅಪ್ಪಣೆ ಇಲ್ಲದೆ ಮಾಡದ ಏನು ನಿಲ್ಲಲ್ಲ. ಆಮೇನ್. ಏನಂತ? ದೇವರ ವಾಕ್ಯ ನೋಡ್ರಿ, ದೇವರ ವಾಕ್ಯ ನಿನಗೆ ದೇವರ ಅಪ್ಪಣೆಯನ್ನು ತರ್ತದೆ.
ಆಮೇನ್. ಎಲಿಯನು ದಾವೀದನು ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಂಡ ಅರಸನಾಗಿ ಮೇಲೆ ಬಂದು ಕರ್ತನನ್ನು ಆರಾಧಿಸಿದ. ಎಲಿಯನು ದೇವರ ವಾಕ್ಯದ ಮೇರೆಗೆ ಯಜ್ಞವನ್ನು ಸಿದ್ಧ ಮಾಡಿದ, ಪರಲೋಕದಿಂದ ಬೆಂಕಿ ಬಿತ್ತು. ಹಲ್ಲೆಲೂಯಾ. ಮೋಶೆ ದೇವರ ವಾಕ್ಯವನ್ನ ಕೇಳಿಸಿಕೊಂಡು ಐಗುಪ್ತಕ್ಕೆ ಹೋದ, ಕೆಂಪು ಸಮುದ್ರ ಇಬ್ಬಾಗ ಆಯ್ತು, ಕಲ್ಲು ಬಂಡೆ ನೀರು ಕೊಡ್ತು. ದೇವರ ವಾಕ್ಯದ ಬಲ ಅರ್ಥ ಆಗ್ತಾ ಇದೆಯಾ ನಿಮಗೆ? ಈ ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ಎಷ್ಟು ಬಲ ಅಂದ್ರೆ, ನೀನು ಆ ದೇವರ ವಾಕ್ಯ, ಯಾರಾದ್ರೂ ಹೇಳ್ರಿ ದೇವರ ವಾಕ್ಯ ಓದ್ತೀರಾ? ತಿಂಗಳಲ್ಲಿ ಎಷ್ಟು ಸಾರಿ? ಆಮೇನ್, ಆಮೇನ್. ಈ ವಾಕ್ಯದಲ್ಲಿ ಎಷ್ಟು ಬಲ ಅಂತ ಕೇಳಿ. ಎಷ್ಟು ಬಲ ಅಂದ್ರೆ, ಯಾವನಾದರೂ ಈ ವಾಕ್ಯಕ್ಕೆ ವಿಧೇಯನಾಗಿ ನಡ್ಕೊಳ್ಳುವಾಗ ದೇವರು ತನ್ನ ವಾಗ್ದಾನಗಳನ್ನು ನೆನಪಾರ್ಬಿಡ್ತಾನೆ. ಅಯ್ಯೋ ದೇವ್ರೆ, ಮತ್ತೆ ಹೆಂಗ್ ನೆರವೇರಿಸೋದು? ನೆನಪಾರೋದಂದ್ರೆ ಅದನ್ನು ಮಾಡದೇ ಇರೋದಲ್ಲ, ಎಷ್ಟು ಮಾಡ್ತೀನಿ ಅಂತ ಹೇಳಿದ್ನೋ ಅದನ್ನ ನೆನಪಾರಿ ಅದನ್ನ ಮಿತಿ ಮೀರಿ ಮಾಡ್ತಾನೆ, ಮಿತಿ ಮೀರಿ ಮಾಡ್ತಾನೆ. ಅರ್ಥ ಆಗ್ಲಿಲ್ವ ಏನು? ದೇವರು ನಾನು ಇವನಿಗೆ ಎಷ್ಟು ವಾಗ್ದಾನ ಮಾಡಿದ್ದೆ ಅನ್ನೋದನ್ನೇ ಮರ್ತು ಬಿಟ್ಟು ಆತನ ವಿಧೇಯತೆಯನ್ನ, ಆತನ ಹೃದಯದಲ್ಲಿ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯವನ್ನು ನೋಡಿಬಿಟ್ಟು ಮಿತಿ ಮೀರಿ, ಯಾರಾದ್ರೂ ಮಿತಿ ಮೀರಿ. ಯಾಕೆ? ದೇವರು ಮೋಶೆಗೆ ಹೇಳ್ದ, ಬಾ ನಾನು ಉಪಯೋಗಿಸ್ತೀನಿ. ಅವನು ಹೇಳ್ದ, ಮಾತಾಡ್ಲಿಕ್ಕೆ ಬರಲ್ಲ, ಏನ್ ಚಿಂತೆ ಇಲ್ಲ, ನಾನು ಉಪಯೋಗಿಸ್ತೀನಿ. ವಾಗ್ದಾನಗಳನ್ನು ಮಾಡ್ದ. ಬೈಬಲ್ ಅಲ್ಲಿ ಆದಿ ಕಾಂಡದಿಂದ ಪ್ರಕಟಣೆವರೆಗೆ ದೇವರು ಯಾರಿಗಾದ್ರೂ ನಾನು ನಿನ್ನ ಫ್ಯೂನರಲ್ ಮಾಡ್ತೀನಿ ಅಂತ ವಾಗ್ದಾನ ಮಾಡಿದ್ನ? ಹೇಳಿ. ನಾನು ನಿನ್ನ ಮಣ್ಣು ಮಾಡ್ತೀನಿ. ಏನ್ರಿ ಪಾಸ್ಟರ್ ಚರ್ಚಿಗೆ ಬಂದ್ರೆ ಮಣ್ಣು ಮಾತಾಡ್ತಾರಲ್ಲ. ದೇವ್ರು ಯಾರಿಗಾದ್ರೂ ವಾಗ್ದಾನ ಮಾಡಿದ್ನ? ಹೇಳ್ರಿ, ಮಾಡಿದ್ನ? ಇಲ್ವೇ ಇಲ್ಲ. ಆದ್ರೆ ಮೋಶೆಗೆ ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಮೋಶೆಗೆ ದೇವ್ರು ಹೇಳ್ತಾ ಇದ್ದಾನೆ, ನಮ್ಮೆಲ್ಲರಿಗೂ ನಮ್ಮ ಹುಟ್ಟಿದ ದಿನ ಗೊತ್ತು, ಸಾಯೋ ದಿನ. ಮೋಶೆಗೆ ದೇವ್ರು ಹೇಳ್ದ, ಬೇರೆ ಮಾಲು ಮನೆಗೆ ಹೋಗೋದೈತೆ. ಮೋಶೆ ಕೇಳ್ದ, ಯಾವಾಗ? ನಾಡಿದ್ದು ಮೇಲೆ ಬಂದ್ಬಿಡು. ಮೇಲೆ ಬಂದ. ಮೋಶೆ ಮೇಲೆ ಬಂದ್ರೆ ಮೋಶೆಗೆ ದೇವರು ತನ್ನ ಕೈಯಿಂದ ಯಾವ ರೀತಿ ಶವ ಸಂಸ್ಕಾರ ಮಾಡಿದ್ನಂದ್ರೆ, ಇವತ್ತಿನವರೆಗೂ ಆತನ ಸಮಾಧಿ ಸಿಕ್ಲಿಲ್ಲ. ಯಾಕೆ? ಮನುಷ್ಯರು ಮಾಡಿದ್ರೆ ತಾನೇ ಸಿಗೋದು, ದೇವರ ಕೈಯಿಂದ ಮಾಡಿದ್ರೆ ಎಲ್ಲಿಂದ ಸಿಗೋದು? ಕೇಳ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ನಾನು ನಡೆಯುವಾಗ ಆತನು ತನ್ನ ವಾಗ್ದಾನದ ಮಿತಿಗಳನ್ನು ಮರೆತು ವಿಪರೀತವಾಗಿ ಅನ್ನೋದಾಗಲ್ವಾ? ಇದನ್ನು ಓದ್ಬೇಕು. ಆಮೇನ್. ಈ ಹೃದಯ, ಕೇಳಿ, ಈ ಹೃದಯ ಸುಮ್ಮನೆ ಪೋಯಮ್ಸ್ಗಳಲ್ಲ, ಪೋಯಮ್ ಬರ್ದಿಟ್ಕೊಳ್ಳಿಕ್ಕಲ್ಲ, ಇದನ್ನ ಇಲ್ಲಿ ಬಿಟ್ಟು ಇಲ್ಲಿ ಕತ್ಕೊಳ್ಳಿಕ್ಕಲ್ಲ. ಈ ಹೃದಯ ಇರೋದು ದೇವರ ವಾಗ್ದಾನಗಳನ್ನ, ದೇವರ ಆಜ್ಞೆಗಳನ್ನ, ದೇವರ ನಿಯಮಗಳನ್ನ, ದೇವರ ತತ್ವಗಳನ್ನ, ಎಲ್ಲ ಲೋಭ, ಸ್ವಾಶೆ, ಸ್ವಾರ್ಥ, ಸ್ವಂತ ಲಾಭ, ಬಿಸ್ನೆಸ್ ಲಾಭ, ಇದೆಲ್ಲ ಬದಿಗಿಟ್ಟು ದೇವರ ವಾಕ್ಯದಿಂದ ತುಂಬಿಕೊಳ್ತಾ ಇದ್ರೆ ಅವೆಲ್ಲವೂ ಅದ್ರ ಜೊತೆಗೆ ಹರಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳೋದು, ಯಾವ ಪ್ರವಾದಿಗಳು, ಯಾವ ದೇವದೂತರು ಈ ದಿನಗಳನ್ನು ನೋಡ್ಲಿಕ್ಕೆ ಕಾದುಕೊಂಡಿದ್ರೋ ಅವರಿಗೆ ಆ ದಿನಗಳು ಕಂಡು ಬರಲಿಲ್ಲ. ಆದರೆ ನಿನಗೂ ನನಗೂ ದೇವರ ಆ ದಿನಗಳನ್ನು ಇಟ್ಟಿದ್ದಾನೆ, ಆ ಮಹಿಮೆಯ ದಿನಗಳನ್ನು ಇಟ್ಟಿದ್ದಾನೆ. ಎಲಿಯನು ದೇವರ ಒಪ್ಪಣೆ ಮೇರೆಗೆ, ದೇವರ ವಾಕ್ಯದ ಮೇರೆಗೆ ನಡೆಯೋನು. ಅವನನ್ನ ಪರಲೋಕಕ್ಕೆ ಒಯ್ಯುವುದಕ್ಕಾಗಿ ಅಗ್ನಿಮಯವಾದ ರಥ ಇಳಿದು ಬಂತಾನೆ. ಅಗ್ನಿಮಯವಾದ ರಥ. ನಾನೇನು ಹೇಳಿದೆ? ದೇವರು ತನ್ನ ವಾಕ್ಯದಲ್ಲಿ ನಡೆಯೋರನ್ನ ನೋಡಿದ್ರೆ ಏನು ವಾಗ್ದಾನ ಮಾಡಿದ್ದಾನೋ ನೆನಪಾರ್ಬಿಟ್ಟು ಸೌಖ್ಯ. ಯಾರಾದ್ರೂ ಐಶ್ವರ್ಯವಂತನು ಇವನು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿನ್ನ ಪಗಾರ ಎಷ್ಟು ಹೇಳಿದ್ನಪ್ಪೋ, ನಿನ್ನ ಸಂಬಳ ಎಷ್ಟು ಹೇಳಿದ್ದೆ ಅಂತ ನೆನಪಾರಿ ಇರ್ಲಿ ಬಿಡು. ಚೆನ್ನಾಗಿ ಕೆಲಸ ಮಾಡಿದ್ಯ ಅಂತ ತನ್ನ ಕೊಳ್ಳಲ್ಲಿರುವಂಥ ಮುತ್ತಿನ ಹಾರವನ್ನು ತೆಗೆದು ಅದ್ರ ಜೊತೆಗೆ ಸ್ವಲ್ಪ ಕ್ಯಾಶ್ ಇಟ್ಟು ಹಿಂಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಜೀವನದಲ್ಲಿ ಮೇಲ್ ಬಾ ಅಂತ ಎಷ್ಟು ಸಂಬಳ ನೇಮ ಮಾಡಿದ್ದ ಅದನ್ನು ನೆನಪಾರ್ಬಿಟ್ಟು ವಿಪರೀತವಾಗಿ ಕೊಟ್ಟು ಕಳಿಸ್ತಾನೆ ನೋಡಿ. ಅದಕ್ಕೆ ಲಕ್ಷಗಟ್ಟಲೆ ದುಪ್ಪಟ್ಟು ನಮ್ಮ ದೇವರು ಏನು ವಾಗ್ದಾನ ಮಾಡಿದವನು ನೆನಪಾರಿ ಅದ್ರ 2ರಷ್ಟು 4ರಷ್ಟು 100ರಷ್ಟು 1000ರಷ್ಟು ಆಶೀರ್ವದಿಸೋನು. ಯಾರಿಗೂ ಮಾಡದಂಥ ವಾಗ್ದಾನವನ್ನ ವಾಗ್ದಾನ ಮಾಡದನೇ ಎಲಿಯನಲ್ಲಿ ನೆರವೇರಿಸ್ಬಿಟ್ಟ. ಆಮೇಲೆ ಯಹೂದ್ಯರಲ್ಲಿ ಸತ್ತಂತ ಹೆಣವನ್ನ ಮುಟ್ಟಿದ್ರೆ ಅದನ್ನ ಅವರು ಅಶುದ್ಧ ಅಂಥವರು 3 ದಿನದಿಂದ 7 ದಿನಗಳವರೆಗೆ ಪಟ್ಟಣದಿಂದ ಹೊರಗಡೆ ಇರತಕ್ಕದ್ದು.
ದೇವರ ನಿಯಮದ ಪ್ರಕಾರ. ಆದ್ರೆ ನೀನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆಯುವಾಗ ನೋಡ್ರಿ, ದೇವರು ತನ್ನ ಆಜ್ಞೆಗಳನ್ನು ನೆನಪಾಗ್ಬಿಡ್ತಾನೆ. 7 ದಿನ ನೀನು ಶುದ್ಧಾಚಾರವನ್ನು ಆಚರಿಸಬೇಕು. 7ನೇ ದಿನ ಬಂದು ಯಜ್ಞವನ್ನು ಅರ್ಪಿಸಿ, ಸ್ನಾನ ಮಾಡಿ, ಯಜ್ಞ ಅರ್ಪಿಸಿ, ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನ ಪೂರೈಸಿ ನಂತರ ಆಲಯದಲ್ಲಿ ಬರಬೇಕು. ಆದರೆ ಒಬ್ಬ ವ್ಯಕ್ತಿ ಇದ್ದ, ಆತನ ಹೆಸರು ಎಲೀಷನಂತೆ. ಆತನು ಎಂಥ ಪ್ರವಾದಿ ಅಂದ್ರೆ ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಂಡವನಂತೆ. ಅವನು ಎಂಥ ಪ್ರವಾದಿ ಅಂದ್ರೆ ದೇವರ ವಾಕ್ಯವನ್ನು ಕೇಳೋನು, ಅದ್ರ ಪ್ರಕಾರವೇ ನಡೆಯೋನು. ಆ ಸತ್ತ ಶರೀರ ಅಶುದ್ಧ. ದೇವರ ದೃಷ್ಟಿಯಲ್ಲಿ ಯಹೂದ್ಯರಿಗೆ ಅದು ಅಶುದ್ಧ. ಆದ್ರೆ ಈತನ ಶರೀರಕ್ಕೆ ದೇವರು ತನ್ನ ನಿಯಮವನ್ನು ನೆನಪಾರ್ಬಿಟ್ಟ. ಯಾಕಂದ್ರೆ ಇವನು ಎಷ್ಟು ದೇವ್ರ ಜೊತೆಗೆ ನಡೆದ್ನಂದ್ರೆ ಆತನ ಸತ್ತು ಕೊಳತು ಆತನ ಎಲುಬು ಬಂದ್ಬಿಟ್ಟಿದೆ. ಈಗ ಆ ಎಲುಬು ಮುಟ್ಟಿದ್ರು ನೀನು ಅಶುದ್ಧ, ಆದ್ರೆ ಈತನ ಎಲುಬು ಸ್ಪೆಷಲ್. ಯಾಕೆ? ಇದು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದಂತ ಎಲುಬು. ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆದಂತ ಎಲುಬು ಇದು. ಆತನನ್ನು ಅಲ್ಲಿ ವೈರಿಗಳ ದಾಳಿ ಮಾಡುವಾಗ ಸತ್ತಂತ ಹೆಣವನ್ನ ಅವಸರದಲ್ಲಿ ಅಲ್ಲಿ ಚೆಲ್ಲಿಬಿಟ್ರೆ ಆ ಸತ್ತ ಹೆಣದ ಮೇಲೆ ಬೀಳುವಂತ ಸತ್ತ ಹೆಣ ಅಶುದ್ಧ ಆಗೋ ಬಿತ್ತು ಸತ್ತೊಳಗಿಂದ ಎದ್ದು ಅವರ ಹಿಂದೆ ಓಡ್ಲಿಕ್ಕೆ ಪ್ರಾರಂಭ. ಓ ಕೇಳ್ತಾ ಇದ್ದೀರಾ? ದೇವರ ವಾಕ್ಯದಲ್ಲಿ ಎಂಥ ಬಲ ಅಂದ್ರೆ, ಸತ್ತದ್ದನ್ನ ನಿನ್ನ ಜೀವನದಲ್ಲಿ ಸತ್ತಂತ ನಿನ್ನ ಹಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ಅದನ್ನ ಪುನರುಜ್ಜೀವನ, ಅದನ್ನ ಅಶುದ್ಧ ಮಾಡಲ್ಲ. ಅಶುದ್ಧವನ್ನ ತೆಗೆದು ಪುನರುಜ್ಜೀವನವನ್ನು ತರುವಂತ ಬಲ ಆ ದೇವರ ವಾಕ್ಯದಲ್ಲಿದೆ. ಹಲೋ, ಯಹೂದ್ಯರು ಅದರ ಹತ್ತಿರಕ್ಕೂ ಹೋಗಲ್ಲ. ಯಾಕೆ? ಅವ್ರ ನಿಯಮದ ಪ್ರಕಾರ ಅದು ಅಶುದ್ಧ. ಆದರೆ ದೇವರು ಅದನ್ನು ನೆನಪಾರ್ಬಿಟ್ಟದ. ಆ ಒಣಗಿದ ಎಲುಬುಗಳಲ್ಲಿ ಸಹ ಎಷ್ಟು ಯಾರಿಗೆ ವಾಗ್ದಾನ ಮಾಡಿದ್ದ ದೇವರು? ನೀನು ಸತ್ತ ನಂತರ ನಿನ್ನನ್ನು ಉಪಯೋಗಿಸ್ತೀನಿ ಅಂತ ವಾಗ್ದಾನ ಮಾಡಿದ್ನ ಯಾರಿಗಾದ್ರು? ಪ್ರಕಟಣೆಯಿಂದ ಹಿಡ್ಕೊಂಡು ಆದಿ ಕಾಂಡದವರೆಗೂ ಒಬ್ಬ ವ್ಯಕ್ತಿನ ತೋರಿಸ್ರಿ, ಇಲ್ಲೇ ನೀನು ಸತ್ತ ಮೇಲೂ ನಿನ್ನ ಉಪಯೋಗ ಮಾಡ್ತೇನಲ್ಲೋ ಅಂತ ಹೇಳಿದ್ನ ದೇವ್ರು ಯಾರಿಗಾದ್ರು? ಹೇಳಿದ್ದೇ ಇಲ್ಲ. ಆದರೆ ಸತ್ತು ಒಣಗಿ ಹೋಗಿದ್ದ ಎಲುಬುಗಳನ್ನು ಸಹ ಉಪಯೋಗ ಮಾಡ್ದ. ನೀನು ದೇವರಿಗೆ ವಿಧೇಯನಾಗಿ ನಡೆಯುವಾಗ ನಿನ್ನ ಮಕ್ಕಳು ನಿನ್ನ ಆಸ್ತಿಯನ್ನು ಮಾರಲ್ಲ, ಒಂದು ಇಟ್ಟಿಗೆಯನ್ನು ಮಾರಲ್ಲ ಅವರು. ಯಾಕೆ ಗೊತ್ತಾ? ನೀನು ಸತ್ತು ಹೋದ ನಂತರವೂ ಸಹ ನಿನ್ನ ಕುಟುಂಬ ಅಶುದ್ಧವಾಗಲ್ಲ. ನಿನ್ನ ಪ್ರಾರ್ಥನೆ, ನಿನ್ನ ವಾಕ್ಯದ ವಿಧೇಯತ್ವ, ನಿನ್ನ ವಾಕ್ಯದ ನಂಬಿಕೆ ಮತ್ತು ಭಕ್ತಿಯ ನಿಮಿತ್ತವಾಗಿ ಅದೆಲ್ಲವೂ ಶುದ್ಧೀಕರಿಸಲ್ಪಟ್ಟು ನಿನ್ನ ಮಕ್ಕಳು ಇನ್ನೂ ಏಳಿಗೆ ಹೊಂತಾರೆ. ನಂಬಿಕೆ ಇರೋರು ಗಟ್ಟಿಯಾಗಿ ಆಮೇಲೆ ನಮ್ದಾಗ ಹೇಳಿ. ನಂಬಿಕೆ ಇರೋರು ಗಟ್ಟಿಯಾಗಿ ಆಮೇಲೆ ನಮ್ದಾಗ ಹೇಳಿ. ನಂಬಿಕೆ ಇರೋರು ಗಟ್ಟಿಯಾಗಿ ಆಮೇಲೆ ನಮ್ದಾಗಿ ಒಂದು ಸಾರಿ ಗಟ್ಟಿಯಾಗಿ ಆಮೇನ್ ಆಮೇನ್.